ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ದೀಪ ನಮನ ಕಾರ್ಯಕ್ರಮ. ಜೇವರ್ಗಿ ಪಟ್ಟಣದ ವಿಜಯಪುರ ಕ್ರಾಸ್ ಹತ್ತಿರ ಇರುವ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಗ್ರಂಥಾಲಯ ವತಿಯಿಂದ ನಡೆದಾಡುವ ದೇವರಾದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ಅಂಗವಾಗಿ ಭಕ್ತಿಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಂಥಾಲಯದ ನಿರ್ದೇಶಕರಾದ ಚಂದ್ರಶೇಖರ ಮಾಲಿಪಾಟೀಲ್ ಅವರ ನೇತೃತ್ವದಲ್ಲಿ ಸ್ಪರ್ಧಾರ್ಥಿಗಳು ಹಾಗೂ ಭಕ್ತರು ಪೂಜ್ಯ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪೋತ್ಸವ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸುರೇಶ್ ಹಿರೇಮಠ ಅವರು ಮಾತನಾಡಿ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಸರಳತೆಯ ಬದುಕನ್ನು ಅನುಸರಿಸಿದ ಮಹಾಜ್ಞಾನಿಯಾಗಿದ್ದು, ತಮ್ಮ ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ಅಪಾರ ಭಕ್ತರನ್ನ ಹೊಂದಿದ್ದ ಅಪರೂಪದ ಯೋಗಿ ಎಂದು ಹೇಳಿದರು. ಸ್ವಾರ್ಥರಹಿತ ಸೇವೆ, ಮಾನವೀಯತೆ ಮತ್ತು ಆತ್ಮಜ್ಞಾನವೇ ಅವರ ಬದುಕಿನ ಮೂಲಮಂತ್ರವಾಗಿತ್ತೆಂದು ವಿವರಿಸಿದರು. ಸಿದ್ದೇಶ್ವರ ಅಪ್ಪಾಜಿಯವರ ಜ್ಞಾನ ದಾಸೋಹದ ಪ್ರತೀಕವಾಗಿ ಗ್ರಂಥಾಲಯದ ನಿರ್ದೇಶಕರಾದ ಚಂದ್ರಶೇಖರ ಮಾಲಿಪಾಟೀಲ್ ಅವರು ಪ್ರತಿ ವರ್ಷ ತಂದೆ ತಾಯಿಯನ್ನ ಕಳೆದುಕೊಂಡ ಅನಾಥ ಹಾಗೂ ಹಿಂದುಳಿದ ವರ್ಗದ ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ಗ್ರಂಥಾಲಯದ ಅಧ್ಯಯನಕ್ಕೆ ದಾಖಲಾತಿ ಕಲ್ಪಿಸುತ್ತಿರುವುದು ಮಹತ್ತರ ಸಮಾಜಮುಖಿ ಕಾರ್ಯವಾಗಿದ್ದು, ಇದು ಪೂಜ್ಯ ಸ್ವಾಮೀಜಿಯವರ ದಾಸೋಹ ಪರಂಪರೆಯನ್ನ ಜೀವಂತವಾಗಿಟ್ಟಿರುವ ಕಾರ್ಯವಾಗಿದೆ ಎಂದು ವಕ್ತಾರರು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಭಕ್ತರು ಹಾಗೂ ಸಮಾಜ ಸೇವಕರಾದ ಸಿದ್ದು ಮಸ್ಕಿ, ವಿವಿಧ ಸ್ಪರ್ಧಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿ ಪೂಜ್ಯರ ಸ್ಮರಣೆಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮವು ಆಧ್ಯಾತ್ಮಿಕ ಚಿಂತನೆ, ಜ್ಞಾನ ದಾಸೋಹ ಹಾಗೂ ಸೇವಾ ಭಾವನೆಯ ಸಂದೇಶದೊಂದಿಗೆ ಶಾಂತಿ ಹಾಗೂ ಭಕ್ತಿಪೂರ್ವ ವಾತಾವರಣದಲ್ಲಿ ಸಂಪನ್ನವಾಯಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ದೀಪ ನಮನ ಕಾರ್ಯಕ್ರಮ. ಜೇವರ್ಗಿ ಪಟ್ಟಣದ ವಿಜಯಪುರ ಕ್ರಾಸ್ ಹತ್ತಿರ ಇರುವ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಗ್ರಂಥಾಲಯ ವತಿಯಿಂದ ನಡೆದಾಡುವ ದೇವರಾದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ಅಂಗವಾಗಿ ಭಕ್ತಿಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಂಥಾಲಯದ ನಿರ್ದೇಶಕರಾದ ಚಂದ್ರಶೇಖರ ಮಾಲಿಪಾಟೀಲ್ ಅವರ ನೇತೃತ್ವದಲ್ಲಿ ಸ್ಪರ್ಧಾರ್ಥಿಗಳು ಹಾಗೂ ಭಕ್ತರು ಪೂಜ್ಯ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪೋತ್ಸವ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸುರೇಶ್ ಹಿರೇಮಠ ಅವರು ಮಾತನಾಡಿ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಸರಳತೆಯ ಬದುಕನ್ನು ಅನುಸರಿಸಿದ ಮಹಾಜ್ಞಾನಿಯಾಗಿದ್ದು, ತಮ್ಮ ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ಅಪಾರ ಭಕ್ತರನ್ನ ಹೊಂದಿದ್ದ ಅಪರೂಪದ ಯೋಗಿ ಎಂದು ಹೇಳಿದರು. ಸ್ವಾರ್ಥರಹಿತ ಸೇವೆ, ಮಾನವೀಯತೆ ಮತ್ತು ಆತ್ಮಜ್ಞಾನವೇ ಅವರ ಬದುಕಿನ ಮೂಲಮಂತ್ರವಾಗಿತ್ತೆಂದು ವಿವರಿಸಿದರು. ಸಿದ್ದೇಶ್ವರ ಅಪ್ಪಾಜಿಯವರ ಜ್ಞಾನ ದಾಸೋಹದ ಪ್ರತೀಕವಾಗಿ ಗ್ರಂಥಾಲಯದ ನಿರ್ದೇಶಕರಾದ ಚಂದ್ರಶೇಖರ ಮಾಲಿಪಾಟೀಲ್ ಅವರು ಪ್ರತಿ ವರ್ಷ ತಂದೆ ತಾಯಿಯನ್ನ ಕಳೆದುಕೊಂಡ ಅನಾಥ ಹಾಗೂ ಹಿಂದುಳಿದ ವರ್ಗದ ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ಗ್ರಂಥಾಲಯದ ಅಧ್ಯಯನಕ್ಕೆ ದಾಖಲಾತಿ ಕಲ್ಪಿಸುತ್ತಿರುವುದು ಮಹತ್ತರ ಸಮಾಜಮುಖಿ ಕಾರ್ಯವಾಗಿದ್ದು, ಇದು ಪೂಜ್ಯ ಸ್ವಾಮೀಜಿಯವರ ದಾಸೋಹ ಪರಂಪರೆಯನ್ನ ಜೀವಂತವಾಗಿಟ್ಟಿರುವ ಕಾರ್ಯವಾಗಿದೆ ಎಂದು ವಕ್ತಾರರು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಭಕ್ತರು ಹಾಗೂ ಸಮಾಜ ಸೇವಕರಾದ ಸಿದ್ದು ಮಸ್ಕಿ, ವಿವಿಧ ಸ್ಪರ್ಧಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿ ಪೂಜ್ಯರ ಸ್ಮರಣೆಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮವು ಆಧ್ಯಾತ್ಮಿಕ ಚಿಂತನೆ, ಜ್ಞಾನ ದಾಸೋಹ ಹಾಗೂ ಸೇವಾ ಭಾವನೆಯ ಸಂದೇಶದೊಂದಿಗೆ ಶಾಂತಿ ಹಾಗೂ ಭಕ್ತಿಪೂರ್ವ ವಾತಾವರಣದಲ್ಲಿ ಸಂಪನ್ನವಾಯಿತು. सिद्धेश्वर महाराज की जय। ज्ञानयोगी सिद्धेश्वर ग्रंथालय के जय। सिद्धेश्वर महाराज की जय। ಎಂದು ವಕ್ತಾರರು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಭಕ್ತರು ಹಾಗೂ ಸಮಾಜ ಸೇವಕರಾದ ಸಿದ್ದು ಮಸ್ಕಿ, ವಿವಿಧ ಸ್ಪರ್ಧಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿ ಪೂಜ್ಯರ ಸ್ಮರಣೆಗೆ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮವು ಆಧ್ಯಾತ್ಮಿಕ ಚಿಂತನೆ, ಜ್ಞಾನ ದಾಸೋಹ ಹಾಗೂ ಸೇವಾ ಭಾವನೆಯ ಸಂದೇಶದೊಂದಿಗೆ ಶಾಂತಿ ಹಾಗೂ ಭಕ್ತಿ